ರಂ ರಾಹುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರ ಧನಭಾವಕ್ಕೆ 18 ವರ್ಷಗಳ ನಂತರ ರಾಹುಗ್ರಹ ಗೋಚಾರ ಮಾಡಲಿದೆ. ರಾಹುಗ್ರಹದ ಗೋಚಾರದ ಫಲಗಳ ಜೊತೆ ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ವಿಚಾರಗಳನ್ನು ತಿಳಿಸಿಕೊಡಲಿದ್ದೇನೆ. ನಿನ್ನೆ ಕೇತುಗ್ರಹದ ರಾಶಿ ಪರಿವರ್ತನೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಆಸಕ್ತಿ ಉಳ್ಳವರು ಆ ವಿಡಿಯೋವನ್ನು ನೋಡಬಹುದು. ಮಕರ ರಾಶಿಯವರಿಗೆ ರಾಹುಗ್ರಹ ಮೇ 18, 2025ಕ್ಕೆ ನಿಮ್ಮ ತೃತೀಯ ಭಾವವಾದಂತಹ ಮೀನರಾಶಿಯನ್ನು ಬಿಟ್ಟು ಹಿಮ್ಮುಖವಾಗಿ ನಿಮ್ಮ ಧನಭಾವವಾದಂತಹ ಕುಂಭರಾಶಿಗೆ ಪ್ರವೇಶಿಸುತ್ತದೆ. ಸರಿಸುಮಾರು 1.5 ವರ್ಷಗಳ ಕಾಲ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ದ್ವಿತೀಯ ಭಾವ ಅಂದರೆ ಧನಭಾವ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಎಂದು ನಿಮ್ಮ ದ್ವಿತೀಯ ಭಾವವನ್ನು ನೋಡಿ ಹೇಳಬಹುದು. ಕುಟುಂಬ ಸ್ಥಾನ, ವಾಕ್ಸ್ಥಾನ ಇವೆಲ್ಲವನ್ನು ನಿಮ್ಮ 2ನೇ ಭಾವದಿಂದ ಅನಲೈಸ್ ಮಾಡಬಹುದು. ಮೇ 18ರ ನಂತರ ಮಕರ ರಾಶಿಯವರಿಗೆ ಹಣವನ್ನು ಗಳಿಸುವ ಹಾಗೂ ಉಳಿಸುವ ಆಸಕ್ತಿ ಹೆಚ್ಚಾಗುತ್ತದೆ. ಸಾಡೆಸಾತಿಯ ಸಮಯದಲ್ಲಿ ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸಿದ್ದೀರಾ. ಆದರೆ ಮೇ 18ರ ನಂತರ ನೀವು ಆಲೋಚನೆ ಮಾಡುವಂತಹ ರೀತಿ ಬದಲಾಗುತ್ತದೆ. ನೀವು ಹೆಚ್ಚಾಗಿ ಚಿನ್ನವನ್ನು ಖರೀದಿ ಮಾಡಬೇಕು ಎನ್ನುವಂತಹ ಆಲೋಚನೆ ಹಾಗೂ ಪ್ರಯತ್ನದಲ್ಲಿ ಮುಳುಗಿರುತ್ತೀರಾ. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಗೋಲ್ಡ್, ಮ್ಯೂಚುವಲ್ ಫಂಡ್, ಪ್ರಾಪರ್ಟಿ ಎಷ್ಟಿದೆ, ಇಲ್ಲದಿದ್ದರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿ ಹೇಗೆ ಲಾಭ ಮಾಡಿ ಇವನ್ನೆಲ್ಲ ಗಳಿಸಬೇಕು ಎಂದು ನಿಮ್ಮ ತಲೆಯಲ್ಲಿ 24x7 ಓಡಾಡ್ತಾನೆ ಇರುತ್ತೆ. 2ನೇ ಮನೆಗೆ ರಾಹುಗ್ರಹ, ಅದು ಕುಂಭರಾಶಿ, ರಾಹುವಿಗೆ ಮೂಲ ತ್ರಿಕೋಣ ರಾಶಿಯಾಗಿರುವುದರಿಂದ ನಿಮಗೆ ಹೆಚ್ಚಿನ ರೀತಿ ಸಡನ್ನಾಗಿ ಹಣ ಬರಲು ಪ್ರಾರಂಭವಾಗುತ್ತದೆ. ಅದೇ ರೀತಿ ಸಡನ್ನಾಗಿ ಹಣವನ್ನು ಸಹ ಕಳೆದುಕೊಳ್ಳುತ್ತೀರಾ. ರಾಹು ಎಂದರೆ ಮಾಯೆ. ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡಿಸುವುದು ರಾಹುಗ್ರಹ. ರಾತ್ರೋರಾತ್ರಿ ಶ್ರೀಮಂತರನ್ನ ಬೀದಿಗೆ ತರುವುದು ಸಹ ರಾಹುಗ್ರಹ. ಆದ್ದರಿಂದ ಬಂದಂತಹ ಲಾಭವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿ. ರಾಹುವಿನ ಸಪ್ತಮ ದೃಷ್ಟಿ ನಿಮ್ಮ 8ನೇ ಮನೆಯ ಮೇಲೆ ಬೀಳುತ್ತಿರುವುದರಿಂದ ಆಕಸ್ಮಿಕ ಲಾಭ, ಎಟ್ ದ ಸೇಮ್ ಟೈಮ್ ಆಕಸ್ಮಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಯೋಚಿಸಿ, ಅಳೆದು ತೂಗಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡಲು ಪ್ರಾರಂಭ ಮಾಡಿ. 2ನೇ ಭಾವ ಅಂದರೆ ಆಹಾರದ ಭಾವ ಎಂದು ಕರೆಯಲಾಗಿದೆ. ಮಕರ ರಾಶಿಯವರು ಕ್ವಾಲಿಟಿ ಫುಡ್, ನ್ಯೂಟ್ರಿಷಿಯನ್ ಯುಕ್ತ ಆಹಾರವನ್ನು ಸೇವಿಸಬೇಕು. ಕೇವಲ ಹೊಟ್ಟೆ ತುಂಬಬೇಕು ಎಂಬಂತಹ ಕಾರಣಕ್ಕೆ ಏನೋ ಒಂದು ಆಹಾರ, ಯಾವುದೋ ಒಂದು ಸ್ನ್ಯಾಕ್ಸ್ ತಿನ್ನಬೇಡಿ. ಆರೋಗ್ಯಕರ ಆಹಾರವನ್ನು ಸೇವಿಸಿ, ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ರಾಹು ಅಂದರೆ ಹೊಗೆ. ಆದ್ದರಿಂದ ಮಕರ ರಾಶಿಯವರು ಧೂಮಪಾನ ಮಾಡುವವರಾಗಿದ್ದರೆ ಮೇ 18ರ ನಂತರ ಇನ್ನೂ ನಿಮ್ಮ ದುರಭ್ಯಾಸ ಹೆಚ್ಚಾಗುವಂತಹ ಸಾಧ್ಯತೆ ಇರುವ ಕಾರಣ ಸಾಧ್ಯವಾದರೆ ಧೂಮಪಾನ, ಮದ್ಯಪಾನವನ್ನು ಆದಷ್ಟು ಕಡಿಮೆ ಮಾಡಿ, ಅವಾಯ್ಡ್ ಮಾಡಿ. ದ್ವಿತೀಯ ಭಾವ ಅಂದರೆ ವಾಕ್ಸ್ಥಾನ, ಮಾತಿನ ಮನೆ. ರಾಹು ಅಂದರೆ ಅತಿಯಾಗಿ ಮಾತನಾಡುವುದು. ಮಕರ ರಾಶಿಯವರು ಮಾತು ಕಡಿಮೆನೇ. ಆದರೆ ರಾಹುಗ್ರಹ ನಿಮ್ಮ 2ನೇ ಭಾವಕ್ಕೆ ಗೋಚಾರ ಮಾಡಿದಾಗ ಮಾತಿನ ಮೇಲೆ ವಿಶೇಷವಾಗಿ ಗಮನವಿರಬೇಕು. ನಿಮ್ಮ ಆಫೀಸಲ್ಲಿ ಮೀಟಿಂಗ್ ಇದೆ, ತುಂಬ ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗಬೇಕು ಅಂದ್ಕೊಂಡಿದ್ದರೆ ಮನೆಯಲ್ಲಿಯೇ ಪ್ರೀ ಪ್ಲಾನ್ ಮಾಡಿಕೊಂಡು ನಾನು ಹೇಗೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಎಂದು ಪ್ಲಾನ್ ಮಾಡಿಕೊಳ್ಳಿ. ಅವಶ್ಯಕತೆಗಿಂತ ಹೆಚ್ಚಾಗಿ ಮಾತನಾಡಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳಬೇಡಿ. ಕಣ್ಣು ಹಾಗೂ ತಲೆಯಲ್ಲಿ ಹೆಚ್ಚಿನ ಡ್ರೈನೆಸ್ ಕಾಣಿಸಿಕೊಳ್ಳುವುದರಿಂದ ತಲೆಗೆ ಎಣ್ಣೆಯನ್ನು ಹಚ್ಚಿ ಲೈಟಾಗಿ ಮಸಾಜ್ ಮಾಡಿಕೊಳ್ಳಿ. ರಾಹುಗ್ರಹದ ದೃಷ್ಟಿ ನಿಮ್ಮ ಅಷ್ಟಮ ಭಾವಕ್ಕೆ ಬೀಳುತ್ತಿರುವುದರಿಂದ ಡ್ರೈವಿಂಗ್ ಮಾಡುವಾಗ ನಿಧಾನವಾಗಿ ಡ್ರೈವ್ ಮಾಡಿ, ಇಲ್ಲದಿದ್ದರೆ ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆಗಳಿವೆ. ಬಾತ್ರೂಮಲ್ಲಿ ಫೋನ್ ಯೂಸ್ ಮಾಡಬಾರ್ದು. ಕೆಲವೊಬ್ಬರಿಗೆ ದುರಭ್ಯಾಸವಿರುತ್ತದೆ. ವಾಶ್ರೂಮ್ಗೆ ಹೋದಾಗಲೂ ಸಹ ಫೋನನ್ನು ಯೂಸ್ ಮಾಡುವಂತಹ ಕೆಟ್ಟ ಅಭ್ಯಾಸವಿರುತ್ತದೆ. ಇದರಿಂದ ನಿಮ್ಮ ಜಾತಕದಲ್ಲಿ ರಾಹುಗ್ರಹ ನೆಗೆಟಿವ್ ರಿಸಲ್ಟನ್ನು ಕೊಡಲು ಪ್ರಾರಂಭ ಮಾಡುತ್ತದೆ. ಆದ್ದರಿಂದ ವಾಶ್ರೂಮಲ್ಲಿ ಯಾರಾದರೂ ಫೋನ್ ಯೂಸ್ ಮಾಡುತ್ತಿದ್ದರೆ ಇವತ್ತಿನಿಂದಲೇ ನಿಮ್ಮ ಈ ದುರಭ್ಯಾಸವನ್ನು ಬಿಟ್ಟು ಬಿಡಿ. ರಾಹು ನೆಗೆಟಿವ್ ಆದರೆ ನಿಮಗೆ ಸಡನ್ನಾಗಿ ಲಾಸಸ್ಸನ್ನು, ಆಕ್ಸಿಡೆಂಟ್ಗಳನ್ನು ಕೊಡುತ್ತದೆ. ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತದೆ. ಕಣ್ಣು ದೃಷ್ಟಿ ಹೆಚ್ಚಾಗುತ್ತದೆ. ಕೆಟ್ಟ ಕನಸು ಬೀಳಲು ಪ್ರಾರಂಭವಾಗುತ್ತದೆ. ಕನಸಿನಲ್ಲಿ ಯಾರೋ ಬಂದು ಕುತ್ತಿಗೆಯ ಮೇಲೆ ಕುಳಿತ ಹಾಗೆ ಉಸಿರು ಕಟ್ಟಿಸಿದ ರೀತಿ ಅನುಭವವಾಗುತ್ತದೆ. ಇವೆಲ್ಲವೂ ಕೆಟ್ಟ ರಾಹುವಿನ ಪ್ರಭಾವ.
ಇದರ ಜೊತೆಗೆ ನೆಗೆಟಿವ್ ರಾಹುವಿನ ಪ್ರಭಾವವಾದರೆ ಸ್ಕಿನ್ ಅಲರ್ಜಿಗಳು ಹೆಚ್ಚಾಗುತ್ತದೆ. ನೆಗೆಟಿವ್ ರಾಹುವಿನ ಪ್ರಭಾವವನ್ನು ನೀವು ಅನುಭವಿಸುತ್ತಿದ್ದರೆ ತಿಂಗಳಿಗೆ 1 ಬಾರಿ ಒಂದು ಹಾರ್ಪಿಕ್ ಜೊತೆಗೆ 100 ರೂಪಾಯಿ ಹಣವನ್ನು ಇಟ್ಟು ಕಸ ಗುಡಿಸುವವರು ಅಥವಾ ಪೌರ ಕಾರ್ಮಿಕರಿಗೆ ದಾನ ಮಾಡಿ. ಜೊತೆಗೆ ನಿಮ್ಮ ಬಾತ್ರೂಮಲ್ಲಿ ಒಂದು ಗಾಜಿನ ಬಟ್ಟಲಲ್ಲಿ 5 ಲವಂಗ, 1 ಸ್ಫಟಿಕ, ಸ್ವಲ್ಪ ಕಲ್ಲುಪ್ಪು, 5 ಕರ್ಪೂರವನ್ನು ಶನಿವಾರದ ದಿನ ಇಟ್ಟು ಮುಂದಿನ ಶನಿವಾರ ಆ ವಸ್ತುಗಳನ್ನು ಫ್ಲಶ್ ಮಾಡಿ ಮತ್ತೆ ಹೊಸದಾಗಿ ಇಡಿ. ಪ್ರತಿ ಬುಧವಾರ ಅಥವಾ ಶನಿವಾರ ನಿಮ್ಮ ಬಾತ್ರೂಮನ್ನು ತಪ್ಪದೆ ಕ್ಲೀನ್ ಮಾಡಿ. ರಾಹುವಿನ ನೆಗೆಟಿವ್ ಇಂಪ್ಯಾಕ್ಟ್ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ನಮ್ಮ ಬಾತ್ರೂಮನ್ನು ನಾವು ಎಷ್ಟು ಸ್ವಚ್ಛವಾಗಿಟ್ಟುಕೊಂಡಿರುತ್ತೇವೋ ನಮ್ಮ ಜಾತಕದಲ್ಲಿ ರಾಹು ಗ್ರಹ ತುಂಬ ಸ್ಟ್ರಾಂಗ್ ಆಗಿರುತ್ತದೆ. ಒಟ್ಟಾರೆಯಾಗಿ ಗೋಚಾರದ ರಾಹುಗ್ರಹ ಬದಲಾವಣೆ ಮಕರ ರಾಶಿಯವರಿಗೆ 50% ಪಾಸಿಟಿವ್ ಆಗಿದ್ದರೆ 50% ನೆಗೆಟಿವ್ ಆಗಿದೆ. ನಿಮ್ಮ ರಾಹುಗ್ರಹವನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಟುಕೊಳ್ಳಿ. ಕಸವನ್ನು ಎಲ್ಲಿ ಅಂದರೆ ಅಲ್ಲಿ ಹಾಕಿದರೆ ರಾಹು ನಿಮಗೆ ನೆಗೆಟಿವ್ ಆಗುತ್ತದೆ. ಆದ್ದರಿಂದ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿ, ಇಲ್ಲದಿದ್ದರೆ ನಿಮ್ಮ ರಾಹುಗ್ರಹ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.